ಇದು ಧಾರವಾಡದ ಸ್ಥಿತಿ. ಇನ್ನು ವಿಜಯಪುರದಲ್ಲೂ ಕೂಡ ಇದೇ ರೀತಿ ಇದೆ. ವಿಜಯಪುರದ ಸ್ಕ್ಯಾನಿಂಗ್ ಸೆಂಟರ್ ಮುಂದೆಯೂ ಕೂಡ ರೋಗಿಗಳು ಆಕ್ರೋಶ ವ್ಯಕ್ತಪಡಿಸ್ತಾರೆ. ದೂರ ದೂರದ ಊರುಗಳಿಂದ ಬಂದು ಸ್ಕ್ಯಾನಿಂಗ್ ಮಾಡಿಸಬೇಕು ಅಂತಂದ್ರೆ ಸ್ಕ್ಯಾನಿಂಗ್ ಆಗ್ತಾ ಇಲ್ಲ. ಒಟ್ಟು 14 ಜಿಲ್ಲಾಸ್ಪತ್ರೆಗಳಲ್ಲಿ ಕೃಷ್ಣ ಸಂಸ್ಥೆ ಸ್ಕ್ಯಾನಿಂಗ್ ಸೆಂಟರ್ ಅನ್ನು ತೆರೆದಿದೆ. ಸರ್ಕಾರಿ ವೈದ್ಯರು ಪತ್ರ ಕೊಟ್ಟರೆ, ಶಿಫಾರಸು ಪತ್ರ ಕೊಟ್ಟರೆ ಅಲ್ಲಿ ಸ್ಕ್ಯಾನಿಂಗ್ ಮಾಡೋದಕ್ಕೆ ಅವಕಾಶ ಇತ್ತು ಇಷ್ಟು ದಿನ. ಈಗ ಸರ್ಕಾರ ನಮ್ಗೆ ದುಡ್ಡು ಕೊಡ್ತಿಲ್ಲ, ನಾವು ಯಾಕೆ ಮಾಡಿಸಬೇಕು ಅಂತ ಅವ್ರು ಕ್ಲೋಸ್ ಮಾಡಿದ್ದಾರೆ. ಬಂದ ರೋಗಿಗಳಿಗೆ ಒದ್ದಾಡ್ತಾ ಇದ್ದಾರೆ. ಕೃಷ್ಣ ಡಯಾಗ್ನೋಸಿಸ್ ಸೆಂಟರ್ ಕೇಳ್ತಾ ಇರೋದು ಸರ್ಕಾರ ದುಡ್ಡು ಕೊಡ್ಲಿ, ಇಲ್ಲ ಅಂತಂದ್ರೆ ನೀವು ದುಡ್ಡು ಕೊಡಿ. ನೀವು ದುಡ್ಡು ಕೊಟ್ಟರೆ ಪರ್ಸನಲ್ ಆಗಿ ನಾವು ಮಾಡಿಕೊಡ್ತೀವಿ, ಸರ್ಕಾರದ ವತಿಯಿಂದ ಮಾಡಿಕೊಡೋದಕ್ಕಾಗಲ್ಲ. ಧಾರವಾಡದ ನೋಡಿದ್ರಿ, ವಿಜಯಪುರದಲ್ಲೂ ಅದೇ ಸ್ಥಿತಿ. ಬಡವರು ಸ್ಕ್ಯಾನಿಂಗ್ ರಿಪೋರ್ಟಿಗೆ ಅಂತ ಬಂದ್ರೆ ಆಗಲ್ಲ ಅಂತ ವಾಪಸ್ ಕಳಿಸ್ತಾ ಇದ್ದಾರೆ. ಧಾರವಾಡದಲ್ಲೂ ವಿಜಯಪುರದಲ್ಲೂ ಇದನ್ನ ಸೇರಿ ಒಟ್ಟು 14 ಕಡೆ 14 ಜಿಲ್ಲಾಸ್ಪತ್ರೆಗಳಲ್ಲೂ ಇದೇ ಸ್ಥಿತಿ ಕಂಟಿನ್ಯೂ ಆಗ್ತಾ ಇದೆ. ದಾವಣಗೆರೆಯಲ್ಲೂ ಹಿಂಗೆ ಇದೆ, ವಿಜಯಪುರದಲ್ಲೂ ಧಾರವಾಡದಲ್ಲೂ. ಸರ್ಕಾರ 143 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದೆ. ಅಂದ್ರೆ ಕೃಷ್ಣ ಸಂಸ್ಥೆಗೆ ಕೊಡಬೇಕಾಗಿರುವಂಥ ದುಡ್ಡನ್ನು ಅವ್ರು ಬಾಕಿ ಉಳಿಸ್ಕೊಂಡಿದ್ದಾರೆ. ಕಳೆದ 2 ವರ್ಷದಿಂದ ಪೆಂಡಿಂಗ್ ಇದೆ ಅಂತ ಅವ್ರು ಹೇಳ್ತಾರೆ. ಸರ್ಕಾರ ಹೇಳುತ್ತೆ ಅಷ್ಟೆಲ್ಲ ಕೊಡೋದಕ್ಕಾಗಲ್ಲ ಅಂತ. ಕೊನೆಯದಾಗಿ ಸಮಸ್ಯೆ ಅನುಭವಿಸ್ತಾ ಇರೋದು ಬಡ ರೋಗಿಗಳು. ಇನ್ನು ದಾವಣಗೆರೆ ಮತ್ತು ವಿಜಯಪುರದಿಂದ ನಮ್ಮ ಪ್ರತಿನಿಧಿಗಳು ರೆಡಿ ಇದ್ದಾರೆ. ವಿಜಯಪುರದ ಪ್ರತಿನಿಧಿ ಷಡಕ್ಷರಿ ಮತ್ತು ದಾವಣಗೆರೆಯಿಂದ ನಮ್ಮ ಪ್ರತಿನಿಧಿ ಮಹಂತೇಶ್ ರೆಡಿ ಇದ್ದಾರೆ. ಮಹಂತೇಶ್, ಪರಿಸ್ಥಿತಿ ಗಮನಿಸ್ತಾ ಇದ್ವಿ, ಇವತ್ತಾದರೂ ಸರಿ ಹೋಗೋ ಲಕ್ಷಣ ಇದೆಯಾ? ಇವತ್ತು ಏನಾಗ್ತಿದೆ? ಎಸ್ ರಕ್ಷತ್, ಏನು ದಾವಣಗೆರೆಯ ಚಿಗಟೇರಿ ಜಿಲ್ಲಾಸ್ಪತ್ರೆಯು ಸಹ ಅದೇ ವಾತಾವರಣ ಇರುವಂಥದ್ದು. ರೋಗಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು ನೀವು ನೋಡ್ಬೋದು. ಸದ್ಯ ದೃಶ್ಯದಲ್ಲಿ ಅಪಘಾತದಲ್ಲಿ ಗಾಯಗೊಂಡಂತಹ ಗಾಯಾಳುಗಳು ಒಂದು ರೀತಿ ಏನು ಪರದಾಡುವ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸಿಟಿ ಸ್ಕ್ಯಾನ್ಗೆ ಬರೆದು ಕೊಟ್ಟರೆ ಆದರೆ ಸಿಟಿ ಸ್ಕ್ಯಾನನ್ನು ಮಾಡಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ರೋಗಿ ಸಂಬಂಧಿಕರಿದ್ದಾರೆ. ಅಮ್ಮ, ಏನು ಹೇಳಿದ್ರಿ ಈಗ ಅಲ್ಲಿ? ಸರ್, ಅವ್ರು ಬಂದಾಗೈತೆ ಅಂತ ಅಂದ್ರಲ್ಲ, ಬಂದಾಗೈತೆ ಅಂತ. ಎಲ್ಲಿ ಅಪಘಾತ ಆಗಿತ್ತು ಅವ್ರಿಗೆ? ಇಲ್ಲಿ ಸಂತೆಬೆನ್ನೂರು ಹತ್ರ. ಸಂತೆಬೆನ್ನೂರು ಹತ್ರ. ಏನು ಬೈಕ್ ಮೇಲೆ ಬಿಟ್ಟಿದ್ರ? ಬೈಕ್ ಎಲ್ಲಿ ಏಟ್ ಆಗಿದೆ? ಏನು ಹೇಳ್ತಾ ಇದ್ದಾರೆ ಈಗ? ಸ್ಕ್ಯಾನ್ ಸಿಟಿ ಸ್ಕ್ಯಾನ್ ಮಾಡ್ಸ್ಕೊಂಬರ್ರಿ ಅಂತ. ಸಿಟಿ ಸ್ಕ್ಯಾನ್ದವ್ರು ಏನಂದ್ರು? ಬಂದಾಗಿದೆ ಎಲ್ಲಿ ಅಂತ ಅಂದರು, ಮಾಡ್ತಿಲ್ಲ ಅಂತ ಅಂದರು. ಅಲ್ಲಮ್ಮ, ಈ ರೀತಿ ಬಡವರಿಗೆ ತೊಂದರೆ ಆದರೆ ಈಗ ದುಡ್ಡು ಕೊಟ್ಟು ಮಾಡಿಸೋದಾದ್ರೆ ಏನು ಹೇಳ್ತೀರಿ? ಸರ್, ನಮಗೆ ಗೊತ್ತಿಲ್ಲ ಅದೆಲ್ಲ. ಇವ್ರಿಗೆ ಎಮರ್ಜೆನ್ಸಿ ಐತೆ, ಕರ್ಕೊಂಡು ಹೋಗ್ಬೇಕು ನಾವು. ಏನು ರೋಗಿಗಳು ಎಮರ್ಜೆನ್ಸಿ ಅಂದರೆ ಆಸ್ಪತ್ರೆಯ ಇಲ್ಲಿ ಹಿರಿಯ ಅಧಿಕಾರಿಗಳು ಹೇಳೋ ಪ್ರಕಾರ ಎಮರ್ಜೆನ್ಸಿಗೆ ನಾವು ಅವಕಾಶ ಮಾಡಿ ಕೊಡ್ತೀವಿ ಎಂಬ ಮಾತುಗಳನ್ನು ಹೇಳಿದರು. ಆದರೆ ಈವರೆಗೂ ಸಹ ಯಾವುದೇ ವ್ಯವಸ್ಥೆ ಆಗಿಲ್ಲ. ಕಳೆದ 2 ದಿನಗಳಿಂದ ಕೃಷ್ಣ ಡಯಾಗ್ನೋಸ್ಟಿಕ್ ಸೆಂಟರ್ ಏನಿತ್ತು ಅಲ್ಲಿ ಹೊರಗಡೆ ಇಲ್ಲಿ ಉಚಿತವಾಗಿ ಸ್ಕ್ಯಾನಿಂಗ್ ಮಾಡಲಾಗುತ್ತೆ, ಸಿಟಿ ಸ್ಕ್ಯಾನ್ ಮಾಡಲಾಗುತ್ತೆ ಎಂಬ ಬೋರ್ಡ್ ಇದೆ. ಆದರೆ ಯಾವುದೇ ರೀತಿಯ ಉಚಿತವಾಗಿ ಸ್ಕ್ಯಾನ್ ಆಗ್ತಾಯಿಲ್ಲ. ಹೀಗಾಗಿ ರೋಗಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಏನು ಜಿಲ್ಲಾ ಚಿಗಟೇರಿ ಆಸ್ಪತ್ರೆ, ದಾವಣಗೆರೆಯ ಜಿಲ್ಲಾ ಚಿಗಟೇರಿ ಆಸ್ಪತ್ರೆಯಲ್ಲಿ ಇದೇ ರೀತಿಯ ಪರಿಸ್ಥಿತಿ ಇರುವಂಥದ್ದು. ಯಾಕಂದರೆ ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲಿ ಒಂದು ಪ್ರಮುಖ ಆಸ್ಪತ್ರೆ. ಇಲ್ಲಿ ನೆರೆಯ ಹಾವೇರಿ ಆಗಿರ್ಬೋದು, ಮತ್ತು ವಿಜಯನಗರ ಆಗಿರ್ಬೋದು, ಚಿತ್ರದುರ್ಗದಿಂದಲೂ ಸಹ ಸಾಕಷ್ಟು ಜನ ರೋಗಿಗಳು ಇಲ್ಲಿ ಆಗಮಿಸ್ತಾರೆ. ಆದರೆ ಕಳೆದ 2 ದಿನಗಳಿಂದಲೂ ಸಹ ಒಂದು ರೀತಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಹೀಗಾಗಿ ರೋಗಿಗಳು ಒಂದು ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಸಾರ್ವಜನಿಕರು ಇದ್ದಾರೆ. ಸರ್, ಈಗ ಏನು ಈ ಸಿಟಿ ಸ್ಕ್ಯಾನನ್ನು ಬಂದ್ ಮಾಡಿದ್ದಾರೆ, ಬಿಲ್ ಕೊಟ್ಟಿಲ್ಲ ಅಂತೇಳಿ, ಏನು ಹೇಳಕ್ ಬಯಸ್ರಿ ಬಡ ರೋಗಿಗಳು ಪರದಾಡು? ಸರಿ, ಸರ್ಕಾರದ ಪರಿಸ್ಥಿತಿ ಹಂಗೈತೆ. ಆದರೆ ಇಲ್ಲಿ ಸಿಬ್ಬಂದಿನೂ ಸ್ವಲ್ಪ ಸಹಕರಿಸಬೇಕು ಪೇಷಂಟ್ ಜೊತೆಗೆ ಅವ್ರು ಸಹಕರಿಸಿದ್ರೆ ಪೇಷಂಟ್ಗೆ ಅರ್ಧ ಕಾಯಿಲೆ ಕಮ್ಮಿ ಆಗುತ್ತೆ. ಸಿಬ್ಬಂದಿಗೂ ಸ್ವಲ್ಪ ಹೇಳಿ, ನೀವು ಬರೀ ಅದನ್ನೇ ಹೇಳ್ಬೇಡಿ. ಅಲ್ಲ, ಈಗ ಖಾಸಗಿಗೆ ಆಸ್ಪತ್ರೆಗೆ, ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗೆ ಕಳಿಸ್ತಾ ಇದ್ದಾರೆ. ಈಗ ಬಡ ರೋಗಿಗಳೆಲ್ಲ ಇಲ್ಲಿ ಸರ್ಕಾರದ ಆರೋಗ್ಯ ಇಲಾಖೆಯಿಂದ ಕೆಲವೊಂದು ಸವಲತ್ತುಗಳು ಇಲ್ಲಿ ಕೊಡ್ತಾ ಇಲ್ಲ. ಅದಕ್ಕೆ ನಿಮ್ಮ ಉಸ್ತುವಾರಿ ಮಂತ್ರಿಗಳಾಗಲಿ, ಈ ಸಂಬಂಧಪಟ್ಟ ಇಲಾಖೆಯರಾಗಲಿ ಸ್ವಲ್ಪ ಪ್ರೆಸರ್ ಮಾಡಿ, ನೀವು ಮಾಧ್ಯಮದವ್ರು ಇದು ಮಾಡಿರಿ. ಇಷ್ಟು ದೊಡ್ಡ ಆಸ್ಪತ್ರೆದು ಒಂದು MRI ಸ್ಕ್ಯಾನ್ ಇದು ಇವತ್ತಿಂದಲ್ಲ, ಇದು ಭಾಳ ಸಮಸ್ಯೆ ಐತಿ. ಇದು ಮಾಡಿಸ್ಬೇಕು. 500 ಗಂಟಲೆ 1000 ಗಂಟಲೆ ಮಾಡೋಕ್ಕಾಗಲ್ಲ. ಯಾವುದೋ ಇಲ್ಲಿ ಆದಷ್ಟು ಬೇಗ ಸ್ಕ್ಯಾನಿಂದು ಪ್ರತಿಯೊಂದು ಇಲ್ಲೇ ಮಾಡಿಸ್ಬೇಕು. ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ಹಲೋ ಮಾಡಿಸ್ಬೇಕು. ಬಡವರು ದೂರದ ಹಳ್ಳಿಯಿಂದ ಬಂದಿರ್ತಾರೆ, ದಾನಾತರು ಇರ್ತಾರೆ, ಮಕ್ಕಳು ಮರಿ ಇಲ್ದಾರ ಇರ್ತಾರೆ, ಸಣ್ಣ ಇರ್ತಾರೆ, ಕಟ್ಟಿಗೆ ಬಂದು ಪೆಚ್ಚಾಡ್ತಿರ್ತಾರೆ. ಇಲ್ಲಿ ಊಟ ಇಲ್ದ, ಅನ್ನಲ್ದ, ನೀರಲ್ದ ಬಳಲ್ತಿರ್ತಾರೆ.
ಪ್ರತಿಯೊಂದು ಸ್ಕ್ಯಾನಿಂದು ಹೊರ ಕಳಿಸ್ದಂಗೆ ಇಲ್ಲೇ ಮಾಡಿಸ್ಬೇಕು ಅಲ್ಲಮ್ಮ, ಈಗ ಅಪಘಾತದಲ್ಲಿ ಗಾಯಗೊಂಡಿದ್ರು ಅವ್ರು ಸಿಟಿ ಸ್ಕ್ಯಾನ್ ಮಾಡಿಸ್ಬೇಕಂದ್ರೆ 2,000 ಮೇಲೆ ಹೇಳ್ತಾ ಇದ್ರಂತೆ. 4,000 ತಲೆ ಸ್ಕ್ಯಾನ್ ಮಾಡಿಸಿರೋ 4,000 ಗಂಟೆ ಹೊರಗಡೆ ಕೊಡಬೇಕು. ಪ್ರತಿಯೊಂದು ಸ್ಕ್ಯಾನ್ ರಿಪೋರ್ಟ್ ಮಾತ್ರ ಪ್ರತಿಯೊಂದು ಇಲ್ಲೇ ಕೂಡ ವ್ಯವಸ್ಥೆ ಮಾಡಬೇಕು ಸರ್. ಸ್ಕ್ಯಾನಿಂದ ಇರ್ಬೋದು, ವಯಸ್ಸಾದವ್ರದ್ದು ಇರ್ಬೋದು, ಯಾವುದೇ ಹೊರಗಡೆ ಕಳಿಸ್ದಂಗೆ ಪ್ರತಿಯೊಂದು ಇಲ್ಲೇ ಅಲೋ ಮಾಡೋ ವ್ಯವಸ್ಥೆ ಮಾಡಿಸ್ಬೇಕು ಸರ್. ರಕ್ಷತ್, ಇದು ರೋಗಿಗಳು ಮತ್ತು ಅವರ ಸಂಬಂಧಿಕರು ಹೇಳ್ತಾ ಇರುವಂಥ ಮಾತು ಏನು, ಇಲ್ಲಿ ಸ್ಕ್ಯಾನಿಂಗ್ ವ್ಯವಸ್ಥೆಯನ್ನು ಮಾಡಬೇಕು. ಇಷ್ಟು ದೊಡ್ಡ ಆಸ್ಪತ್ರೆ ಆದರೂ ಸಹ ಇಲ್ಲಿ ಏನು MRI ಸ್ಕ್ಯಾನ್ ಇಲ್ಲ. ಅದರಲ್ಲೂ ಮತ್ತು ಈಗ ಕೃಷ್ಣ ಡಯಾಗ್ನೋಸ್ಟಿಕ್ ಸೆಂಟರ್ನವರು ನಡೆಸ್ತಾ ಇದ್ದಂಥ ಸಿಟಿ ಸ್ಕ್ಯಾನ್ ಸಹ ಕಳೆದ 2 ದಿನಗಳಿಂದ ಸ್ಥಗಿತಗೊಂಡಿದೆ. ಈಗ ಹಿರಿಯ ಅಧಿಕಾರಿಗಳನ್ನ ಕೇಳಿದ್ರೆ ನಾವು ಖಾಸಗಿ ಆಸ್ಪತ್ರೆ ಜೊತೆ ಒಂದು MOU ಮಾಡಿಕೊಂಡು ಸಮಸ್ಯೆಯನ್ನು ಬಗೆಹರಿಸ್ತೀವಿ ಎಂಬ ಮಾತುಗಳನ್ನ ಹೇಳ್ತಾ ಇದ್ದಾರೆ ಹೊರತು ರೋಗಿಗಳಿಗೆ ಸ್ಪಂದಿಸುವ ಕೆಲಸ ಆಗ್ತಾ ಇಲ್ಲ. ರಕ್ಷತ್, ಎಸ್ ಸರ್, ಥ್ಯಾಂಕ್ ಯು ಮಹಂತೇಶ್. ಇನ್ನು ವಿಜಯ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.